ನನ್ನ ನಮಸ್ಕಾರ. ಈಗ ನಾವು ಎಲ್ಲರಿಗೂ ಇಷ್ಟ ಆಗುವಂತಹ ಸ್ವೀಟ್ ಅಂದರೆ ಗುಲಾಬ್ ಜಾಮೂನ್. ತುಂಬ ಮೃದುವಾಗಿ ಅಷ್ಟೇ ಪರ್ಫೆಕ್ಟಾಗಿ MTR ಪಾಕೆಟ್ನಿಂದ ಗುಲಾಬ್ ಜಾಮೂನ್ ಮಾಡುವುದು ಹೇಗೆ ಅಂತ ನಿಮಗೆ 3 ಸಿಂಪಲ್ ಸ್ಟೆಪ್ಸಲ್ಲಿ ಹೇಳಿಕೊಡುತ್ತೇನೆ. ನಾನು ಮೋನು ನಂದು ವಾಲ್ಸ್ಗೆ ಸ್ವಾಗತ. ಮೊದಲ ಸ್ಟೆಪ್, ಜಾಮೂನ್ ಹಿಟ್ಟನ್ನು ಕಲಸುವುದು ಹೇಗೆ ಅಂತ ನೋಡೋಣ. ಜಾಮೂನ್ ಪೌಡರನ್ನು ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ ಸ್ವಲ್ಪವೇ ಕಾಯಿಸಿ ಆರಿಸಿದ ಹಾಲನ್ನು ಹಾಕಿಕೊಂಡು ಕಲಸಿಕೊಳ್ಳಿ. ಜಾಸ್ತಿ ನಾದಿ ಕಲಸಬೇಡಿ. ಅರ್ಧ ಸ್ಪೂನ್ ಎಣ್ಣೆ ಹಾಕಿಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಸಿ 5 ನಿಮಿಷ ರೆಸ್ಟ್ನಲ್ಲಿ ಇಡಿ. ಈಗ ಎರಡನೇ ಸ್ಟೆಪ್ನಲ್ಲಿ ಶುಗರ್ ಸಿರಪ್ ಮಾಡೋದು ಹೇಗೆ ಅಂತ ನೋಡೋಣ. 1 ಕಪ್ ಸಕ್ಕರೆಗೆ 1 ಕಪ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸಕ್ಕರೆ ನೀರಿನಲ್ಲಿ ಕರಗಬೇಕು ಅಷ್ಟೇ, ಒಂದೆಳೆ ಪಾಕವನ್ನು ತೆಗೆಯುವ ಅವಶ್ಯಕತೆ ಇಲ್ಲ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸಿ. ಪಾಕ ಕೈಗೆ ಅಂಟುವಂತೆ ಆದಾಗ ಸ್ಟವನ್ನು ಆಫ್ ಮಾಡಿ. ಈಗ 3ನೇ ಸ್ಟೆಪ್ನಲ್ಲಿ ಜಾಮೂನನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕರಿಯುವುದು ಹೇಗೆ ಅಂತ ನೋಡೋಣ. ಹಿಟ್ಟನ್ನು ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಎಣ್ಣೆಯನ್ನು ಮೀಡಿಯಂ ಉರಿಯಲ್ಲಿ ಬಿಸಿ ಮಾಡಿಕೊಳ್ಳಿ. ಬಿಸಿಯಾದ ಎಣ್ಣೆಗೆ ಜಾಮೂನು ಉಂಡೆಗಳನ್ನು ಹಾಕಿ ಹಾಗೆ ತಿರುಗುತ್ತಾ ಇರಬೇಕು. ಇಲ್ಲದಿದ್ದರೆ ಒಂದೊಂದು ತಳ ಹಿಡಿಯುತ್ತಾ ಸೀದು ಹೋಗುತ್ತೆ. ಉರಿಯನ್ನು ಲೋ ಫ್ಲೇಮ್ನಲ್ಲಿ ಇಟ್ಟರೆ ಎಣ್ಣೆ ಕುಡಿಯುತ್ತೆ. ಅದೇ ಜಾಸ್ತಿ ಹೈ ಫ್ಲೇಮ್ನಲ್ಲಿ ಇಟ್ಟರೆ ಜಾಮೂನು ಎಲ್ಲ ಕರ್ರಗೆ ಸೀದಿ ಹೋಗುತ್ತೆ. ಆದ್ದರಿಂದ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟುಕೊಂಡು ಜಾಮೂನನ್ನು ಕರಿಯಬೇಕು. ಗೋಲ್ಡನ್ ಕಲರ್ ಬಂದಾಗ ಇದನ್ನು ಎತ್ತಿಟ್ಟುಕೊಳ್ಳಿ. ಇದನ್ನು ಸಕ್ಕರೆ ಪಾಕದಲ್ಲಿ ಹಾಕಿ 1 ರಿಂದ 2 ಗಂಟೆಗಳ ಕಾಲ ಚೆನ್ನಾಗಿ ನೆನೆಯಲು ಬಿಡಿ. ನೋಡಿದಿರಲ್ಲ, ತುಂಬ ಸೂಪರ್ ಸಾಫ್ಟಾಗಿ ಅಷ್ಟೇ ಜ್ಯೂಸಿಯಾಗಿ ಕಾಣುವ ಈ ಜಾಮೂನನ್ನು ನಾನು ಹೇಳಿದ ರೀತಿ ನೀವು ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಒಂದು ಶೇರ್ ಮಾಡಿ. ಧನ್ಯವಾದಗಳು.